ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹವ್ಯಕ್ ಪಾಕಶಾಲೆ. ಇವತ್ತು ಸಂಡೇ ಸ್ಪೆಷಲ್ ಆಗಿ 7 ವಿಧವಾದಂತಹ ಲಂಚ್ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಮೊದಲನೇದಾಗಿ ಹುರುಳಿಕಾಳಿನ ಚಟ್ನಿ, ಆಮೇಲಿಂದ ತಂಬುಳಿ, ಮಿಕ್ಸ್ ವೆಜಿಟೇಬಲ್ ಒಂದು ಸಲಾಡ್ ಮಾಡಿದ್ದೀನಿ. ಅದರ ನಂತರ ದಿಢೀರಾಗಿ ಮಾಡುವಂತಹ ಟೊಮೆಟೊ ರಸಮನ್ನು ಹೇಗೆ ಮಾಡೋದು ನೋಡೋಣ. ಇನ್ನೊಂದು ಅಲಸಂಡೆಯಿಂದ ಮಾಡಿದ ಪಲ್ಯ, ಹಾಗೆಯೇ ಒಂದು ಗಸಿಯನ್ನು ಮಾಡಿದ್ದೀನಿ, ತೊಂಡೆಕಾಯಿ ಆಮೇಲೆ ಕಡಲೆ ಹಾಕಿ. ಆಮೇಲೆ ಕೊನೆಯಲ್ಲಿ ಪಾಯಸ ಮಾಡಿದ್ದೀನಿ, ಗೆಣಸಿಂದ ಸಿಹಿ ಗೆಣಸನ್ನು ಹಾಕಿ ಮಾಡಿರೋದು. ಪ್ರತಿಯೊಂದು ಐಟಮು ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಆಗಿದೆ. ಹಾಗೆಯೇ ಪಾಯಸನೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಸಿಹಿ ಗೆಣಸಿಂದ. ಈ ಎಲ್ಲ ರೆಸಿಪಿಗಳನ್ನು ಹೇಗೆ ಮಾಡೋದು ಅಂತ ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಹಾಗಾದರೆ ಮೊದಲನೇದಾಗಿ ಹುರುಳಿಕಾಳಿಂದ ಚಟ್ನಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ. ಅದಕ್ಕಾಗಿ ನಾನು 2 ಬ್ಯಾಡಗಿ ಮೆಣಸನ್ನು ತೊಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ಕೊತ್ತಂಬರಿ ಮತ್ತು 1 ಸ್ಪೂನ್ ಆಗೋಷ್ಟು ಜೀರಿಗೆನ ಡ್ರೈ ರೋಸ್ಟು ಮಾಡಿಕೊಳ್ಬೇಕು. ಇದು ಈಗಾಗಲೇ ಆಗಿದೆ, ಒಂದು ತಟ್ಟೆಯಲ್ಲಿ ಹಾಕ್ತಾಯಿದ್ದೀನಿ. ಆಮೇಲಿಂದ 1 ಸ್ಪೂನ್ ಆಗೋಷ್ಟು ಹುರುಳಿ ಕಾಳನ್ನು ತಗೊಂಡು ಹುರಿತಾ ಇದ್ದೀನಿ. ಅದನ್ನು ಕೂಡ ಅಷ್ಟೇ ಕೆಂಪಗಾಗುವವರೆಗೆ ಹುರಿಬೇಕು. ಈ ಹುರುಳಿಕಾಳು ಫೈಬರ್ ಅಂಶವನ್ನು ಅತ್ಯಧಿಕ ಪ್ರಮಾಣದಲ್ಲಿ ಹೊಂದಿರೋದ್ರಿಂದ ಕೊಲೆಸ್ಟ್ರಾಲ್ ಅಂಶವನ್ನು ಇದು ಕಡಿಮೆ ಮಾಡುತ್ತೆ ನಮ್ಮ ದೇಹದಲ್ಲಿರುವಂಥದ್ದು. ಆಮೇಲಿಂದ ಹೃದಯದ ಆರೋಗ್ಯಕ್ಕೆ ಕೂಡ ಬಹಳನೇ ಒಳ್ಳೆಯದು. ಆಮೇಲಿಂದ ದೇಹದ ತೂಕ ಕೂಡ ಇಳಿಕೆ ಮಾಡುತ್ತೆ. ಆಮೇಲೆ ಮಧುಮೇಹ ರೋಗಕ್ಕೆ ಕೂಡ ಬಹಳನೇ ಒಳ್ಳೆಯ ಮದ್ದಾಗಿದೆ ಇದು. ಇದನ್ನು ವಾರಕ್ಕೊಮ್ಮೆ ಆದರೂ ನಾವು ಚಟ್ನಿ ರೂಪದಲ್ಲಿ ಅಥವಾ ಸಾರಿನ ರೂಪದಲ್ಲಿ ಆದರೂ ಸೇವನೆ ಮಾಡೋದ್ರಿಂದ ಬಹಳನೇ ಆರೋಗ್ಯ ಚೆನ್ನಾಗಿರುತ್ತೆ. ಹುರುಳಿಕಾಳಿಗ ಹುರಿದಾಗಿದೆ, ಅದನ್ನು ತೆಗೆದು ಹಾಕಿದ್ದೀನಿ ಅದೇ ತಟ್ಟೆಗೆ. ಇನ್ನೊಂದು ಚಟ್ನಿ ಜಾರನ್ನು ತಗೊಂಡು ಅದರಲ್ಲಿ 1 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕಿದ್ದೀನಿ. ಆಮೇಲಿಂದ ನಾವಾಗಲೇ ಹುರಿದಿಟ್ಟಂತಹ ಹುರುಳಿಕಾಳು, ಆಮೇಲಿಂದ ಕೊತ್ತಂಬರಿ, ಜೀರಿಗೆ, ಮೆಣಸು ಇವಿಷ್ಟನ್ನು ಹಾಕಬೇಕು. ಆಮೇಲೆ ಅದಕ್ಕೆ ಬೇಕಾಗುವಷ್ಟು ಹುಣಸೆಹಣ್ಣು, 1 ಕಡಲೆಕಾಳು ಗಾತ್ರದ್ದು ತೊಗೊಂಡಿದ್ದೀನಿ ನಾನು. ಅಷ್ಟೇ ಹಾಕಿದರೆ ಸಾಕಾಗುತ್ತೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು, ನೀರು ಕೂಡ ಹಾಗೆ. ಚಟ್ನಿ ಆಗಿರೋದ್ರಿಂದ ತುಂಬ ನೀರು ಹಾಕಬೇಡಿ, ಒಂದು ಸ್ವಲ್ಪ ನೀರು, ಎಷ್ಟು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ ನೋಡಿ ಈಗಾಗಲೇ. ಇನ್ನೊಂದು ಬೌಲಿಗೆ ಹಾಕಿ ಅನಂತರ ಇದಕ್ಕೆ ಒಗ್ಗರಣೆನ ಕೊಡಬೇಕು. ಇನ್ನು ಅನ್ನದ ಜೊತೆಗೂ ಕೂಡ ಅಷ್ಟೇ, ನಾವು ಹಾಕ್ಕೊಳ್ಳುವಾಗ ಚಟ್ನಿನ ಸ್ವಲ್ಪ ಎಣ್ಣೆ, ತೆಂಗಿನ ಎಣ್ಣೆನ ಹಾಕಿ ಊಟ ಮಾಡೋದ್ರಿಂದ ಬಹಳನೇ ಚೆನ್ನಾಗಿರುತ್ತೆ ಇದು. ಕೊನೆಯಲ್ಲಿ ನಾನೀಗ ಒಗ್ಗರಣೆನ ಕೊಡ್ತಾ ಇದ್ದೀನಿ. ಸಾಸಿವೆ, ಮೆಣಸು, ಆಮೇಲಿಂದ ಬೇವು ಸೊಪ್ಪನ್ನು ಒಗ್ಗರಣೆ ಕೊಟ್ಟರೆ ಹುರುಳಿಕಾಳಿನ ಚಟ್ನಿ ರೆಡಿ ಆಯಿತು. ಇನ್ನು ಮುಂದಿನ ರೆಸಿಪಿಯನ್ನು ಮಾಡೋಣ. ಈರುಳ್ಳಿಯ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಾಗಿ ಚಟ್ನಿ ಜಾರಲ್ಲಿ ಸ್ವಲ್ಪ ಅಷ್ಟೇ ತೆಂಗಿನಕಾಯಿ ತುರಿನ ತೊಗೊಂಡಿದ್ದೀನಿ, 1 ಹಿಡಿ ಆಗುವಷ್ಟು ಸಾಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಬೇಕು, ರುಚಿಗೆ ಎಷ್ಟು ಬೇಕಷ್ಟು. ನಂತರ ಅರ್ಧ ಹೋಳಷ್ಟು ಈರುಳ್ಳಿಯನ್ನು ತೊಗೊಂಡಿದ್ದೀನಿ. ಆಮೇಲೆ ಮೊಸರು, ಹುಳಿ ಮೊಸರಾಗಿದೆ ಇದು, 3 ಸ್ಪೂನಷ್ಟು ಹುಳಿ ಮೊಸರನ್ನು ಹಾಕ್ಕೊಂಡಿದ್ದೀನಿ. ಆಮೇಲೆ ರುಬ್ಬೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತರಬೇಕೀಗ. ನೋಡಿ, ರುಬ್ಕೊಂಡು ಬಂದಿದ್ದೀನಿ, ನುಣ್ಣಗಾಗಿದೆ. ಇನ್ನು ಇದನ್ನು ಒಂದು ಬೌಲಲ್ಲಿ ಹಾಕಿದರೆ ತಂಬುಳಿ ರೆಡಿ ಆಯಿತು. ಇದಕ್ಕಿನ್ನು ಒಗ್ಗರಣೆ ಆಗಲಿ ಆ ಥರದ್ದೆಲ್ಲ ಏನು ಕೊಡೋದು ಬೇಡ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ. ತಂಬುಳಿ ಅಂದರೆ ಸ್ವಲ್ಪ ನೀರಾಗಿರುತ್ತೆ, ಇಷ್ಟಾದರೆ ಸಾಕು. ಈರುಳ್ಳಿ ತಂಬುಳಿ ರೆಡಿ ಆಯಿತು. ಮುಂದಿದ್ದು ವೆಜಿಟೇಬಲ್ ಸಲಾಡನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಅದಕ್ಕಾಗಿ ನಾನು ತರಕಾರಿನ ತೊಗೊಂಡಿದ್ದೀನಿ. 1 ಕ್ಯಾರೆಟ್, ಆಮೇಲಿಂದ 1 ಮುಳ್ಳು ಸೌತೆ, ಈರುಳ್ಳಿ, ಹಸಿಮೆಣಸು. ಈಗ ಮೊದಲಿಗೆ ಕ್ಯಾರೆಟನ್ನು ತುರ್ಕೊಳ್ಬೇಕು. ತುರಿಮಣ್ಣಿನಲ್ಲಿ ಸಣ್ಣಕ್ಕೆ ತುರ್ಕೊಂಡಷ್ಟು ಒಳ್ಳೆಯದು. ಈ ಥರ ಬಂದರೆ ಸಾಕಾಗುತ್ತೆ. ಇದನ್ನು ಕೂಡ ಅಷ್ಟೇ ಸಲಾಡ್ ಮಾಡುವಂತಹ ಪಾತ್ರೆಗೆ ನಾವು ಹಾಕಿಡೋಣ ಈಗ. ಇನ್ನು ಮುಂದಕ್ಕೆ ಮುಳ್ಳು ಸೌತೆನ ಕೂಡ ಹಾಗೆಯೇ ದೊಡ್ಡಕ್ಕೆ ತುರ್ಕೊಳ್ಬೇಕು. ಕ್ಯಾರೆಟ್ ತುರಿ ಸಣ್ಣಕ್ಕೆ ಇರಲಿ, ಮುಳ್ಳು ಸೌತೆ ಸ್ವಲ್ಪ ದೊಡ್ಡಕ್ಕಿದ್ದಷ್ಟು ಬಾಯಿಗೆ ಸಿಕ್ಕಿದಾಗ ಒಳ್ಳೆಯದಾಗುತ್ತೆ ಟೇಸ್ಟು. ಮುಳ್ಳು ಸೌತೆಯನ್ನು ಕೂಡ ಹಾಗೆಯೇ ಕ್ಯಾರೆಟ್ ತುರಿ ಹಾಕಿದಂತಹ ಬೌಲಿಗೆ ಹಾಕ್ತಾಯಿದ್ದೀನಿ. ಆಮೇಲಿಂದ ಇದಕ್ಕೆ ಏನೆಲ್ಲ ಹಾಕಬೇಕು ನೋಡೋಣ. 1 ಸಣ್ಣಕ್ಕೆ ಹೆಚ್ಚಿರುವಂತಹ 1 ಈರುಳ್ಳಿಯನ್ನು ತೊಗೊಂಡಿದ್ದೀನಿ, ಅದನ್ನು ಕೂಡ ಅದರ ಜೊತೆಗೆ ಹಾಕಬೇಕು. ಆಮೇಲಿಂದ 2 ಹಸಿಮೆಣಸಿನಕಾಯಿ, ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು. ಕೊನೆಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು. ಆಮೇಲೆ ಉಪ್ಪು, ಇವಿಷ್ಟನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆಮೇಲೆ ಕೊನೆಯಲ್ಲಿ 2 ಸ್ಪೂನ್ ಆಗೋಷ್ಟು ಮೊಸರನ್ನು ಹಾಕಿ ಮಿಕ್ಸ್ ಮಾಡಿದರೆ ವೆಜಿಟೇಬಲ್ ಸಲಾಡ್ ರೆಡಿ ಆಯಿತು. ಈ ಥರದ ವೆಜಿಟೇಬಲ್ ಸಲಾಡನ್ನು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಜೀರ್ಣಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಇಮ್ಯುನಿಟಿ ಬೂಸ್ಟರ್ ಕೂಡ ಆಗಿದೆ. ಆಮೇಲಿಂದ ತೂಕವನ್ನು ಬ್ಯಾಲೆನ್ಸಲ್ಲಿ ಇಡುತ್ತೆ. ಆಮೇಲೆ ಸ್ಕಿನ್ ಹೆಲ್ತಿಗೂ ಕೂಡ ಬಹಳನೇ ಒಳ್ಳೆಯದಿದು. ಊಟದಲ್ಲಿ ವಾರಕ್ಕೆ ಒಂದು 3-4 ಸರಿಯಾದರೂ ಈ ಥರದ ಸಲಾಡ್ ಮಾಡಿ ತಿನ್ನೋದ್ರಿಂದ ಬಹಳನೇ ಒಳ್ಳೆಯದು.
ಈಗಾಗಲೇ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಮೊಸರು, ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗಿದೆ. ಸಲಾಡ್ ಈಗ ರೆಡಿಯಾಗಿದೆ. ಇನ್ನು ಮುಂದಕ್ಕೆ ಟೊಮೆಟೊ ರಸಮ್, ದಿಢೀರಾಗಿ ಮಾಡುವಂತಹ ರಸಮನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಹಾಗಾದರೆ ಇದಕ್ಕೆ ನಾನು 2 ಟೊಮೆಟೊನ ತಗೊಂಡು ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ಹಚ್ಕೊಳ್ಬೇಕು. ಇದನ್ನು ಅರ್ಧ ಭಾಗ ಮಾಡಿ ಅದನ್ನು ಆಮೇಲಿಂದ 4 ಭಾಗ ಮಾಡಿ ಹಚ್ಕೊಳ್ಬೇಕು, ಎರಡನ್ನು ಕೂಡ ಹಾಗೇನೆ. ಎಲ್ಲ ಟೊಮೆಟೊನ ಕಟ್ ಮಾಡಿ ಆದ ನಂತರ ಸಾರು ಮಾಡುವಂತಹ ಪಾತ್ರೆಗೆ ಈ ಟೊಮೆಟೊ ಪೀಸನ್ನು ಹಾಕಿ ಅದರ ಮೇಲಿಂದ ಒಂದು 1/4 ಲೋಟದಷ್ಟು ನೀರನ್ನು ಹಾಕಿ ಸರಿಯಾಗಿ ಬೇಯಿಸ್ಕೊಳ್ಬೇಕು ಇದನ್ನು. ಈಗ ಬೇಯೋದಕ್ಕೆ ಅಷ್ಟೇ 1/4 ಲೋಟದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ. ಈಗ ಆಮೇಲೆ ನೀರನ್ನು ಬೇಕಾದಾಗೆ ನೋಡಿಕೊಂಡು ಹಾಕೋದು. ಇನ್ನು ಇದರ ಮೇಲಿಂದ ಒಂದು ತಟ್ಟೆನ ಮುಚ್ಚಿ ಲೋ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸಬೇಕು. ಈಗಾಗಲೇ ಕುದಿ ಬಂದಿದೆ, ಇದು ಬೆಂದಿದೆ. ಇದನ್ನು ಇನ್ನು ಸ್ಟವನ್ನು ಆಫ್ ಮಾಡಿಕೊಂಡು ಆರೋದಕ್ಕೆ ಬಿಡಬೇಕು. ನೋಡಿ ಈಗಾಗಲೇ ಸಾಕು ಇದು ಬೆಂದದ್ದು. ಇನ್ನು ಇದನ್ನು ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕು. ಸರಿಯಾಗಿ ತಣ್ಣಗಾದ ಮೇಲೆ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಹಾಕ್ತಾ ಇದ್ದೀನಿ. ಈಗ ಬೇಯಿಸಿದ ಟೊಮೆಟೊನ ಎಲ್ಲನ ಹಾಕಿ ಆದ ನಂತರ ಇದಕ್ಕೆ ರಸಂ ಪೌಡರನ್ನು 1 ಸ್ಪೂನ್ ಆಗುವಷ್ಟು ತಗೊಂಡಿದ್ದೀನಿ, ಹಾಕಬೇಕೀಗ. ರಸಂ ಪೌಡರನ್ನು ಹಾಕಿದ ನಂತರ ಒಂದು ಪಲ್ಸ್ ಅಷ್ಟೇ ರೌಂಡ್ ಮಾಡಿದರೆ ಸಾಕು, ತುಂಬ ನುಣ್ಣಗಾಗಬಾರ್ದು. ಇದು ಈ ಥರ ಗ್ರೈಂಡ್ ಆದರೆ ಸಾಕಾಗುತ್ತೆ. ಇನ್ನು ಇದನ್ನು ಆಗಲೇ ಟೊಮೆಟೊ ಬೇಯಿಸಿದಂತಹ ಪಾತ್ರೆಗೆ ಇದನ್ನು ಶಿಫ್ಟ್ ಮಾಡಬೇಕು. ಇನ್ನು ನೀರು ಹಾಕುವಾಗ ಕೂಡ ಅಷ್ಟೇ ಹದ ನೋಡಿಕೊಂಡು ಸಾರಿಗೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ ಅದೇ ಮಿಕ್ಸಿ ಜಾರಿಗೆ ನೀರನ್ನು ಹಾಕ್ಕೊಂಡು ಹಾಕ್ತಾ ಇದ್ದೀನಿ. ಹತ್ತಿರ 1.5 ಲೋಟದಷ್ಟು ನೀರನ್ನು ಹಾಕಿದರೆ ಸಾಕು. ಇಷ್ಟು ನೀರಾದರೆ ಸಾಕು ನೋಡಿ. ಇನ್ನು ಇದನ್ನು ಸ್ಟವ್ವಲ್ಲಿ ಇಟ್ಟು ಸರಿಯಾಗಿ ಒಂದು ಕುದಿ ಬರಬೇಕು. ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಇದನ್ನು ಕುದಿಸಬೇಕಾಗುತ್ತೆ. ಇದಕ್ಕೆ ಇನ್ನೀಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಆಮೇಲಿಂದ ಒಂದು ಪೀಸಷ್ಟು ಬೆಲ್ಲ ನಿಮಗೆ ರುಚಿಗೆ ಹೇಗೆ ಬೇಕೋ ಹಾಗೇ ಹಾಕ್ಕೊಳ್ಬೋದು. ಆಮೇಲೆ ಹಸಿಮೆಣಸು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು. ಈಗಾಗಲೇ ಕುದಿ ಬಂದಿದೆ ಸಾರು. ಇದನ್ನು ಇನ್ನು ತಕ್ಕೊಂಡು ನಾವಿನ್ನೀಗ ಒಗ್ಗರಣೆನ ಕೊಡೋಣ. ಒಗ್ಗರಣೆಗೆ ಏನೆಲ್ಲ ಹಾಕಬೇಕು ಅಂತ ಒಂದ್ಸಲ ನೋಡ್ಕೊಂಡು ಬರೋಣ. ಮೊದಲಿಗೆ ತೆಂಗಿನೆಣ್ಣೆನ ತಗೊಂಡಿದ್ದೀನಿ. 1 ಸ್ಪೂನ್ ಆಗೋಷ್ಟು ತೆಂಗಿನೆಣ್ಣೆ ಇದೆ. ಚಳಿ ಆಗಿರೋದ್ರಿಂದ ತೆಂಗಿನೆಣ್ಣೆ ಗಟ್ಟಿಯಾಗಿದೆ ತುಂಬ, ಹಾಗಾಗಿ ಹಾಕಿದ್ದೀನಿ ಅದನ್ನೇ. ತುಪ್ಪ ಅಂತ ಇನ್ನು ಕಮೆಂಟ್ ಮಾಡಬೇಡಿ ಅದು. ಇನ್ನು ಸಾಸಿವೆ ಹಾಕಿದ್ದೀನಿ 1 ಸ್ಪೂನ್ ಆಗುವಷ್ಟು ಅದಕ್ಕೆ. ಆಮೇಲಿಂದ ಚಿಲ್ಲಿ ಫ್ಲೇಕ್ಸು 1 ಸ್ಪೂನು ಮತ್ತು ಸ್ವಲ್ಪ ಇಂಗನ್ನು ಹಾಕಬೇಕು ಒಗ್ಗರಣೆಗೆ. ಇನ್ನು ಕರಿಬೇವನ್ನು ಹಾಕಿ ಒಗ್ಗರಣೆ ಕೊಟ್ಟರೆ ಆಯಿತು. ಒಗ್ಗರಣೆ ಕೊಟ್ಟ ಆದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಉದುರಿಸಬೇಕು, ಸಣ್ಣಕ್ಕೆ ಹೆಚ್ಚಿರುವಂಥದ್ದು. ಇಷ್ಟಾದರೆ ಟೊಮೆಟೊ ರಸಮ್ ಅಥವಾ ಟೊಮೆಟೊ ಸಾರು, ದಿಢೀರಾಗಿ ಮಾಡುವಂತಹ ಸಾರು ರೆಡಿಯಾಯಿತು. ಬೇಳೆ ಹಾಕಿ ಮಾಡಿರುವ ರಸಮ್ಗಿಂತನೂ ಇದು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ಇನ್ನು ಮುಂದಕ್ಕೆ ಅಲಸಂಡೆಯಿಂದ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕಾಗಿ 1 ಹಿಡಿಯಾಗುವಷ್ಟು ಅಲಸಂಡೆನ ತಗೊಂಡಿದ್ದೀನಿ. ಅದನ್ನು ಇನ್ನೀಗ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು ನಾವು. ಇದನ್ನು ಮೊದಲಿಗೆ ಚೆನ್ನಾಗಿ ತೊಳ್ಕೊಳ್ಳಿ. ಅದರಲ್ಲಿ ಏನಾದರೂ ಧೂಳು ಅಥವಾ ಹುಳು ಹುಪ್ಪಟೆ ಎಲ್ಲ ಇರುತ್ತೆ ಮಧ್ಯದಲ್ಲಿ, ಅದನ್ನೆಲ್ಲ ಸರಿಯಾಗಿ ನೋಡಿಕೊಂಡು ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು. ನೋಡಿ ಈ ಥರ ವಿಡಿಯೋದಲ್ಲಿ ತೋರಿಸಿರೋ ಥರ ಸಣ್ಣ ಸಣ್ಣಕ್ಕೆ ಹೆಚ್ಚೋದ್ರಿಂದ ತುಂಬ ರುಚಿಯಾಗಿ ಬರುತ್ತೆ ಪಲ್ಯ. ಈಗ ಎಲ್ಲ ಅಲಸಂಡೆನ ಈ ಥರ ಸಣ್ಣಕ್ಕೆ ಹೆಚ್ಚಿಟ್ಟುಕೊಂಡಿದ್ದೀನಿ. ಇನ್ನು ಸ್ಟವ್ ಮೇಲೆ ಒಂದು ಬಾಣಲೆನ ಇಟ್ಟು ಒಗ್ಗರಣೆನ ಕೊಡೋಣ. ಮೊದಲಿಗೆ ಅದಕ್ಕೆ 1 ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆನ ತಗೊಂಡಿದ್ದೀನಿ. ಆಮೇಲಿಂದ 1 ಸ್ಪೂನು ಉದ್ದಿನ ಬೇಳೆನ ಹಾಕ್ಕೊಂಡು ಅದರ ಜೊತೆಗೆ 1 ಸ್ಪೂನು ಸಾಸಿವೆ, ಆಮೇಲಿಂದ 1 ಒಣಮೆಣಸನ್ನು ಹಾಕಿ ಸರಿಯಾಗಿ ಸಾಸಿವೆ ಸಿಡಿದ ನಂತರ ಕರಿಬೇವನ್ನು ಹಾಕ್ಕೊಳ್ಬೇಕು. ಅದಕ್ಕೆ ಇದು ಬಾಡಿಸಿ ಆದ ನಂತರ 1 ಹಿಡಿ ಆಗುವಷ್ಟು ತೆಂಗಿನ ತುರಿನ ತಗೊಂಡಿದ್ದೀನಿ. ಅದನ್ನು ಕೂಡ ಹಾಗೆ ಒಂದು ಸ್ವಲ್ಪ ಅಷ್ಟೇ ಬಾಡಿಸ್ಕೊಂಡ್ರೆ ಸಾಕು. ತೆಂಗಿನಕಾಯಿ ತುರಿನ ಹೀಗೆ ಒಗ್ಗರಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬಾ ಚೆನ್ನಾಗಿ ಪರಿಮಳವಾಗಿ ಬರುತ್ತೆ ಪಲ್ಯ. ತೆಂಗಿನಕಾಯಿ ತುರಿನ ಬಾಡಿಸಿ ಆದ ನಂತರ
ಆಗಲೇ ಅಲಸಂಡೆ ಹೆಚ್ಚಿಟ್ಟಿದ್ದೀವಲ್ಲ ಅದನ್ನು ಕೂಡ ಹಾಕಬೇಕು ಈ ಕಾಯಿ ತುರಿ ಜೊತೆಗೇ. ಇನ್ನು ಅದಕ್ಕೆ ನೀರು ಹಾಕಬೇಕು ಬೇಯೋದಕ್ಕೆ. ಒಂದು ಸ್ವಲ್ಪ 1/4 ಲೋಟದಷ್ಟು ಹಾಕಿದರೆ ಸಾಕಾಗುತ್ತೆ. ನೀರನ್ನು ಹಾಕಿದ ನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕೀಗ. ಆಮೇಲಿಂದ ಬೆಲ್ಲ ಕೂಡ ಅಷ್ಟೇ, ನಿಮಗೆ ಬೇಕಿರುವಷ್ಟು ಹಾಕಿ, ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ಬೆಲ್ಲ ಹಾಕಿದ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ನಿಮಿಷಗಳ ಕಾಲ ಹಾಗೆಯೇ ಬೇಯೋದಕ್ಕೆ ಬಿಡಬೇಕು. ಬೆಂದ ನಂತರ ಅದನ್ನು ಚೆನ್ನಾಗಿ ಒಮ್ಮೆ ಮಿಕ್ಸ್ ಮಾಡಿ ಆದ ನಂತರ 1 ಸ್ಪೂನ್ ಆಗುವಷ್ಟು ಖಾರದ ಪುಡಿನ ತಗೊಂಡಿದ್ದೀನಿ, ಅಚ್ಚ ಖಾರದ ಪುಡಿ. ಖಾರದ ಪುಡಿ ಹಾಕಿದ ನಂತರನೂ ಹಾಗೆಯೇ ಚೆನ್ನಾಗಿ ಮಿಕ್ಸ್ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು ಇದನ್ನು ಬೇಯಿಸಬೇಕು. ಒಂದು 10 ನಿಮಿಷಗಳ ಕಾಲ ಹಾಗೆಯೇ ಬೆಂದರೆ ಅಲಸಂಡೆ ಪಲ್ಯ ರೆಡಿಯಾಗುತ್ತೆ. ನೋಡಿ ಈಗಾಗಲೇ ಆಗಿದೆ, ಇದು ನೀರೆಲ್ಲ ಆರಿದೆ ನೋಡಿ, ಅಲಸಂಡೆ ಪಲ್ಯ ರೆಡಿ ಆಯಿತು. ಇನ್ನು ಇದಕ್ಕೆ ಆಗಲೇ ನಾವೇ ಒಗ್ಗರಣೆ ಎಲ್ಲ ಕೊಟ್ಟಿರೋದ್ರಿಂದ ಇನ್ನು ಮೇಲಿಂದ ಏನೂ ಹಾಕುವ ಅವಶ್ಯಕತೆ ಇಲ್ಲ, ಇಷ್ಟಾದರೆ ಸಾಕು. ಇನ್ನು ಮುಂದಕ್ಕೆ ತೊಂಡೆಕಾಯಿ ಆಮೇಲಿಂದ ಕಡಲೆ ಹಾಕಿ ಗಸಿನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಇದನ್ನು ಮಾಡೋದಕ್ಕೆ ಮೊದಲಿಗೆ ಇಲ್ಲಿ ಅರ್ಧ ಕಪ್ ಆಗುವಷ್ಟು ನಾನು ಕಪ್ಪು ಕಡಲೆನ ತಗೊಂಡಿದ್ದೀನಿ. ಇದನ್ನು ಇನ್ನು ನೀರಲ್ಲಿ ನೆನೆ ಹಾಕಬೇಕು 4-5 ಗಂಟೆಗಳ ಕಾಲ, ಹಾಗೆಯೇ ನೆನೆಯಲಿ ಇದು. ಇನ್ನು ಗಸಿಗೆ ತೊಂಡೆಕಾಯಿನ ತಗೊಂಡಿದ್ದೀನಿ. ಇಲ್ಲಿದು ಫ್ರೆಶ್ ಆಗಿರುವಂತಹ ತೊಂಡೆಕಾಯಿ, ಬೆಳೆದಿಲ್ಲ. ಹಣ್ಣಾದ್ರೆಲ್ಲ ಆದಷ್ಟು ಅದನ್ನು ತೆಗೆದು ಹೊರಗಡೆ ಹಾಕಿ. ಎಳತಾಗಿರುವ ತೊಂಡೆಕಾಯಿಯಲ್ಲಿ ತುಂಬ ರುಚಿಯಾಗಿ ಬರುತ್ತೆ ಗಸಿ. ಇನ್ನು ನೋಡಿ, ಚಾಕುವಿಂದ ಹಚ್ಚುವಾಗಲೂ ಅಷ್ಟೇ ಈ ಥರ ಕ್ರಾಸಿಗೆ ಹೀಗೆ ಹಚ್ಕೊಂಡ್ರೆ ಒಳ್ಳೆಯದು. ನೋಡಿ ಈ ಥರ ನಾನು ಎಲ್ಲನ ಹೆಚ್ಚಿ ಇಟ್ಕೊಂಡಿದ್ದೀನಿ ಈಗಾಗಲೇ. ನೋಡಿ ಈ ಥರ ಪೀಸಸ್ ಆಗಿದೆಯಲ್ಲ, ಹೀಗೆ ಬರಬೇಕು. ಇನ್ನು ನೆಂದಿರುವ ಕಡಲೆಯನ್ನು ಕೂಡ ನೋಡೋಣ. ಚೆನ್ನಾಗಿ ನೆಂದಿದೆ ನೋಡಿ, 5 ಗಂಟೆಗಳ ಕಾಲ ಆಗಿದೆ ಇದು. ಇನ್ನು ನೀರನ್ನು ಬಸ್ದು ತಂದು ಕಡಲೆಯನ್ನು ತೊಂಡೆಕಾಯಿ ಜೊತೆಗೆ ಹಾಕಿ ಬೇಯೋದಕ್ಕೆ ಇಡಬೇಕು. ನಾನಿಲ್ಲಿ ಕುಕ್ಕರಲ್ಲಿ ಹಾಕಿ ಬೇಯಿಸ್ತಾ ಇದ್ದೀನಿ. ನೀವು ಹಾಗೆಯೇ ಪಾತ್ರೆಯಲ್ಲಿಟ್ಟು ಸ್ಟವ್ ಮೇಲೆ ಇಟ್ಟು ಬೇಯಿಸೋದಿದ್ರೆ ಹಾಗೂ ಮಾಡ್ಬೋದು. ಚೆನ್ನಾಗಿ ಬೇಯಬೇಕು ಮಾತ್ರ. ನೋಡಿ ಕುಕ್ಕರಿಗೆ ಹಾಕ್ತಾ ಇದ್ದೀನಿ ಈಗ ಕಡಲೆ ಮತ್ತು ತೊಂಡೆಕಾಯಿನ. ನೀರು ಕೂಡ ಅಷ್ಟೇ, ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ, ತುಂಬ ಹಾಕೋದಕ್ಕೆ ಹೋಗಬಾರ್ದು. ಇನ್ನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು 1 ಸ್ಪೂನ್ ಆಗೋಷ್ಟು ತಗೊಂಡಿದ್ದೀನಿ. ಆಮೇಲೆ ಅರ್ಧ ಲೋಟದಷ್ಟು ನೀರನ್ನು ಹಾಕಿ ಲಿಡ್ ಕ್ಲೋಸ್ ಮಾಡಿ 1 ಸೀಟಿ ಕೂಗಿಸಿದರೆ ಸಾಕು. ಇದು ಬೇಯೋಷ್ಟು ಹೊತ್ತಲ್ಲಿ ನಾವು ಮಸಾಲೆನೆಲ್ಲ ರೆಡಿ ಮಾಡ್ಕೊಳ್ಳೋಣ, ಗಸಿಗೆ ಬೇಕಿರುವಂಥದ್ದು. ಇಲ್ಲಿ ನಾನು ಸಣ್ಣ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ 2 ಹಿಡಿ ಆಗುವಷ್ಟು ತೆಂಗಿನಕಾಯಿ ತುರಿನ ಹಾಕ್ತಾ ಇದ್ದೀನಿ. ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸನ್ನು ಹಾಕಬೇಕು. ಕೆಂಪು ಮೆಣಸು ನಾನಿಲ್ಲಿ 3 ಆಗುವಷ್ಟು ತಗೊಂಡಿದ್ದೀನಿ. ಆಮೇಲಿಂದ ಹುಣಸೆ ಹಣ್ಣು ಸ್ವಲ್ಪ, ಆಮೇಲೆ ಸಾಸಿವೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು, ಕಹಿ ಬರುತ್ತೆ. ಆನಂತರ 1 ಸ್ಪೂನ್ ಆಗುವಷ್ಟು ಜೀರಿಗೆ, ಮತ್ತು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತರಬೇಕಿದನ್ನು. ಈಗ ಚೆನ್ನಾಗಿ ಫೈನ್ ಪೇಸ್ಟ್ ಮಾಡ್ಕೊಳ್ಬೇಕು, ಆ ಥರ ನುಣ್ಣಗಾದರೆ ತುಂಬಾ ಚೆನ್ನಾಗಿ ಬರುತ್ತೆ ಗಸಿ. ಇನ್ನು ಗಸಿ ಮಾಡುವ ಪಾತ್ರೆಗೆ ಇದನ್ನು ಹಾಕಿ ತೆಗೆದಿಡಬೇಕು. ಈಗಾಗಲೇ ಕುಕ್ಕರಲ್ಲಿ ಇಟ್ಟಂತಹ ತೊಂಡೆಕಾಯಿ ಆಮೇಲಿಂದ ಕಡಲೆ ಕೂಡ ಚೆನ್ನಾಗಿ ಬೆಂದಿರುತ್ತೆ, ಅದನ್ನು ಕೂಡ ತೆಗೆದು ನೋಡೋಣ. ಚೆನ್ನಾಗಿ ಬೆಂದಿರುವ ಕಡಲೆ ಮತ್ತು ತೊಂಡೆಕಾಯನ್ನು ಆಗಲೇ ನಾವು ರುಬ್ಬಿಟ್ಟಂತಹ ಮಿಶ್ರಣ ಇದೆಯಲ್ಲ ಮಸಾಲೆದು, ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕು. ಇನ್ನು ಮೇಲಿಂದ ನೀರನ್ನೆಲ್ಲ ಹಾಕೋದಕ್ಕೆ ಹೋಗಬಾರ್ದು, ಸ್ವಲ್ಪ ಗಟ್ಟಿಯಾಗಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಗಸಿ. ನೀವು ನೋಡ್ಬೋದು ಇದೀಗ ನೀರಾಗಿ ಬಂದಿದೆ ಅಂತ, ಇನ್ನು ಬೇಯುವಾಗ ಕರೆಕ್ಟ್ ಆಗುತ್ತೆ ಅದು. ಹಾಗಾಗಿ ಮೇಲಿಂದ ಇನ್ನು ನೀರನ್ನು ಆ್ಯಡ್ ಮಾಡೋದಕ್ಕಾಗಲಿ ಏನು ಮಾಡೋದಕ್ಕೆ ಹೋಗಬಾರ್ದು. ಉಪ್ಪು ಅಥವಾ ಇನ್ನು ಎಕ್ಸ್ಟ್ರಾ ಬೇಕಿದ್ದರೆ ಎಲ್ಲ ಹಾಕ್ಕೊಳ್ಬೋದು, ಬೆಲ್ಲನ ಹಾಕ್ಬೋದು. ಇನ್ನು ಇದನ್ನು ಸ್ಟವ್ ಮೇಲೆ ಮಧ್ಯಮ ಉರಿಯಲ್ಲಿ ಇಟ್ಟು ಕುದಿಸಬೇಕು, ಆಗ ಗಟ್ಟಿ ಆಗುತ್ತೆ. ಇನ್ನು ನೀರಾಗಿರುವಂಥದ್ದು ಈಗ ನೋಡಿ, ಈಗ ಇಷ್ಟು ಇದೆಯಲ್ಲ, ಇನ್ನೂ ಗಟ್ಟಿ ಆಗುತ್ತೆ ಅದು. ಇನ್ನು ಇದಕ್ಕೆ ಮೇಲಿಂದ ಉಪ್ಪು ಬೇಕಿದ್ರೆ ನಾವು ಹಾಕ್ಕೊಳ್ಬೋದು, ನಾನೀಗಾಗಲೇ ಹಾಕಿದ್ದೀನಿ ಸ್ವಲ್ಪ. ಅದರ ಮೇಲಿಂದ ಒಂದು ಸ್ವಲ್ಪ ಅಷ್ಟೇ ಬೆಲ್ಲ,
ಗಸಿ ಅಂತ ಅನ್ನುವಾಗ ಒಂದು ಸ್ವಲ್ಪ ಸಿಹಿ ಮುಂದೆ ಇರುತ್ತೆ, ಹಾಗಾಗಿ ಬೆಲ್ಲನನ್ನು ಕೂಡ ಹಾಕಿದ್ದೀನಿ. ಇನ್ನು ಮಧ್ಯಮ ಉರಿಯಲ್ಲೇ ಇಟ್ಟುಕೊಂಡು ಒಂದು 5 ನಿಮಿಷಗಳ ಕಾಲ ಹಾಗೇನೆ ಕುದಿಸಬೇಕು. ಈಗಾಗಲೇ ಆಗಿದೆ ಇದು. ಇದು ಗಸಿನ ಹದ ನೋಡ್ಕೊಳ್ಳಿ, ಅಷ್ಟು ಗಟ್ಟಿ ಬಂದಿದೆಯಲ್ಲ, ಹಾಗೆ ಇರಬೇಕಿದು. ನೋಡಿ ಈ ಥರ ಇಷ್ಟಾಗಿ ಇರಬೇಕು, ಗಟ್ಟಿಯಾಗಿರಬೇಕು. ತುಂಬ ನೀರು ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು, ಅದು ಅಷ್ಟು ಚೆನ್ನಾಗಿರಲ್ಲ ಊಟದ ಜೊತೆಗೆ. ಇನ್ನು ಇದಕ್ಕೆ ಒಗ್ಗರಣೆನ ಕೊಡೋಣ ಕೊನೆಯದಾಗಿ. ಮಾಮೂಲಿ ಒಗ್ಗರಣೆ ಕೊಟ್ಟರೆ ಆಯಿತು. ತೆಂಗಿನೆಣ್ಣೆ ಜೊತೆಗೆ ಉದ್ದಿನಬೇಳೆ, ಸಾಸಿವೆ, ಆಮೇಲಿಂದ ಮೆಣಸು, ಕೊನೆಯಲ್ಲಿ ಕರಿಬೇವನ್ನು ಹಾಕಿದರೆ ಗಸಿಗೆ ಒಗ್ಗರಣೆ ರೆಡಿ ಆಯಿತು. ಇನ್ನು ತೊಂಡೆಕಾಯಿ ಮತ್ತು ಕಡಲೆ ಹಾಕಿದಂತಹ ಗಸಿ ಬಹಳನೇ ರುಚಿಯಾಗಿರುತ್ತೆ. ಊಟದ ಜೊತೆಗೆ ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು. ತೀರಾ ನೀರು ಮಾಡೋದಕ್ಕೆ ಹೋಗಬಾರ್ದು, ಗಟ್ಟಿಯಾಗಿದ್ದರೆ ಒಳ್ಳೆಯದಾಗಿರುತ್ತೆ. ಒಗ್ಗರಣೆ ಕೊಡ್ತಾ ಇದ್ದೀನಿ, ಈಗ ಆಯಿತು, ಗಸಿ ರೆಡಿಯಾಗಿದೆ. ಕೊನೆಯದಾಗಿ ನಾನು ಪಾಯಸನ ಮಾಡ್ತಾಯಿದ್ದೀನಿ. ಇಲ್ಲಿ ಸಿಹಿಗೆಣಸಿಂದ ಮಾಡುವಂತಹ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ. ಇನ್ನು ಮಾರ್ಕೆಟಿಂದ ಸಿಹಿಗೆಣಸು ತರುವಾಗಲೂ ಅಷ್ಟೇ ನೋಡಿ, ಈ ಥರ ಸೈಜಲ್ಲಿರುವಂಥ ಸಣ್ಣ ಸಣ್ಣಕ್ಕಿರುವಂತಹ ಸಿಹಿಗೆಣಸು ಸಿಕ್ಕಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಅದರ ಮೇಲಿನ ಸಿಪ್ಪೆನೆಲ್ಲ ತಕ್ಕೊಳ್ಬೇಕೀಗ. ನೀಟಾಗಿ ಸಿಪ್ಪೆ ತೆಗೆದಾದ ನಂತರ ಅದನ್ನು ನೀರಲ್ಲಿ ಹಾಕಿಡಬೇಕು, ಇಲ್ಲ ಅಂತಂದರೆ ಅದು ಕಪ್ಪಾಗತ್ತೆ. ಅದಕ್ಕೋಸ್ಕರ ನೋಡಿ ಎಲ್ಲ ಪ್ರತಿಯೊಂದನ್ನು ನೀರಲ್ಲಿ ಹಾಕಿ ಇಟ್ಟಿದ್ದೀನಿ. ಇನ್ನು ಇದನ್ನು ಈ ಥರ ರೌಂಡ್ ಆಗಿ ಸಣ್ಣಕ್ಕೆ ಹೆಚ್ಚಿಕೊಳ್ಬೇಕು, ವಿಡಿಯೋದಲ್ಲಿ ತೋರಿಸಿರೋ ಥರ. ಈ ಥರ ಮಾಡಿ ಆದಂತಹ ಪೀಸನ್ನು ಕೂಡ ಹಾಗೆಯೇ ನೀರಲ್ಲಿ ಹಾಕಿರಬೇಕು, ಅದಿಲ್ಲದಿದ್ದರೆ ಕಪ್ಪಾಗುತ್ತೆ ಆಮೇಲೆ. ನೋಡಿ ಈ ಥರ ಬಂದಿದೆಯಲ್ಲ, ಇಷ್ಟಾದರೆ ಸಾಕಾಗುತ್ತೆ. ಹೀಗೆ ರೌಂಡ್ ಆಗಿ ಇರಬೇಕು ಪ್ರತಿಯೊಂದು ಪೀಸ್ ಕೂಡ, ಚೆನ್ನಾಗಿ ಬರುತ್ತೆ ಪಾಯಸ. ನಾನು ಎಲ್ಲ ಪೀಸನ್ನು ಕೂಡ ಹೀಗೆ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಆಗಲೇ. ನೋಡಿ ಹೀಗೆ ಪೀಸ್ ಕೂಡ ಹಾಗೆ ನೋಡ್ಬೋದು ನೀವು, ತುಂಬ ದಪ್ಪಕ್ಕೆ ಕೂಡ ಹೆಚ್ಕೊಳ್ಬಾರ್ದು. ಇನ್ನಿದನ್ನು ನೀರನ್ನು ಬೇರೆ ಮಾಡಿ ನಾವು ಪಾಯಸ ಮಾಡುವಂತಹ ಪಾತ್ರೆಗೆ ಈ ಗೆಣಸನ್ನು ಹಾಕ್ಕೊಳ್ಬೇಕು. ಗೆಣಸನ್ನು ಹಾಕಿ ಆದ ನಂತರ 1 ಲೋಟದಷ್ಟು ನೀರನ್ನು ಹಾಕಿದರೆ ಸಾಕಾಗುತ್ತೆ ಬೇಯೋದಕ್ಕೆ. 1 ಲೋಟದಷ್ಟು ತಗೊಂಡಿದ್ದೀನಿ, ಅಷ್ಟೇ ಸಾಕಾಗುತ್ತೆ. ಇನ್ನು ಇದನ್ನು ಮಧ್ಯಮ ಉರಿಯಲ್ಲೇ ಇಟ್ಟು ಬೇಯಿಸ್ಕೊಳ್ಬೇಕು. ಚೆನ್ನಾಗಿ ಬೇಯಬೇಕು ಇದು. ಕೈಯಲ್ಲಿ ಮುಟ್ಟುವಾಗ ಮೆತ್ತಗಾಗಬೇಕು, ಅಲ್ಲಿ ತನಕ ಬೇಯಿಸ್ಕೊಳ್ಬೇಕು. ಒಂದು 5ರಿಂದ 10 ನಿಮಿಷಗಳ ಕಾಲ ಹಿಡಿಯುತ್ತೆ ಇದು ಬೇಯೋದಕ್ಕೆ. ನೋಡಿ ನೋಡ್ತಾ ಇದ್ದೀನಿ, ನಾನು ಚೆಕ್ ಮಾಡ್ತಾ ಇದ್ದೀನಿ, ಬೆಂದಿಲ್ಲ. ಇನ್ನೂ ಒಂದು 2 ನಿಮಿಷ ಬೇಯಬೇಕಿದು. ಅದಕ್ಕಿಂತ ಮುಂಚೆ ನಾವು ಇದಕ್ಕೆ ತೆಂಗಿನಕಾಯಿ ಹಾಲನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. 1.5 ಹಿಡಿ ಆಗುವಷ್ಟು ನಾನು ತೆಂಗಿನಕಾಯಿ ತುರಿನ ತಗೊಂಡಿದ್ದೀನಿ. ಇನ್ನು ಇದಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕು ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ತರಬೇಕು. ನುಣ್ಣಗಾದಷ್ಟು ನಮಗೆ ಹಾಲು ಚೆನ್ನಾಗಿ ದಪ್ಪಕ್ಕೆ ಕಾಯಿ ಹಾಲು ಬರುತ್ತೆ. ನೋಡಿ ಈಗಾಗಲೇ ನುಣ್ಣಗೆ ರುಬ್ಕೊಂಡು ತಂದಿದ್ದೀನಿ. ಇನ್ನೊಂದು ಸ್ಟ್ರೈನರ್ನ ಸಹಾಯದಿಂದ ಕಾಯಿ ಹಾಲನ್ನು ತೆಕ್ಕೊಳ್ಳೋಣ. ಕಾಯಿ ಹಾಲು ತೆಗೆಯುವಾಗಲೂ ಅಷ್ಟೇ, ರುಬ್ಬಿರುವಂತಹ ಈ ತೆಂಗಿನಕಾಯಿ ನುಣ್ಣಗೆ ರುಬ್ಕೊಂಡಿದ್ದೀವಲ್ಲ, ನೀರು ಕೂಡ ಅಷ್ಟೇ ನೋಡಿಕೊಂಡು ನೀರನ್ನು ಹಾಕಿ ಕಾಯಿ ಹಾಲನ್ನು ತಗೊಳ್ಬೇಕು. ಅದನ್ನು ಒಮ್ಮೆ ಚೆನ್ನಾಗಿ ತಿರುಗಿಸ್ಬೇಕು. ಮಿಕ್ಸ್ ಮಾಡಿ ಆದ ನಂತರನೇ ಸ್ಟ್ರೈನರ್ನ ಮೇಲೆ ಹಾಕಿ ಕಾಯಿ ಹಾಲನ್ನು ತಗೊಳ್ಬೇಕು. ತೆಂಗಿನಕಾಯಿ ಹಾಲನ್ನು ಈಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇದು ಆದ ನಂತರ ಇದನ್ನೊಂದು ಸೈಡಿಗೆ ಇಟ್ಟು ಬಿಡಬೇಕು. ಇದೀಗಾಗಲೇ ಆಗಿದೆ ತೆಂಗಿನಕಾಯಿ ಹಾಲು. ಇನ್ನು ಗೆಣಸಿನ ಪಾಯಸ ಸ್ವಲ್ಪ ಥಿಕ್ನೆಸ್ ಬರಬೇಕು ಅಂತಂದರೆ ಅಕ್ಕಿ ಹಿಟ್ಟನ್ನು ಹಾಕಬೇಕಾಗತ್ತೆ. ಅದಕ್ಕೋಸ್ಕರ 2 ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಇದಕ್ಕೀಗ 1/4 ಲೋಟ ಆಗುವಷ್ಟು ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟೆಲ್ಲ ಸ್ವಲ್ಪನೂ ಇಲ್ಲದೇ ಇರೋ ಥರ ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟಿನ ಮಿಶ್ರಣನೂ ಅಷ್ಟೇ ನೋಡಿ ಕನ್ಸಿಸ್ಟೆನ್ಸಿಯನ್ನು. ತುಂಬ ತೆಳ್ಳಗಾಗಲಿ ತುಂಬ ದಪ್ಪ ಕೂಡ ಇರಬಾರ್ದು, ಮೀಡಿಯಮಲ್ಲಿ ಇರಬೇಕು. ನೋಡಿ ಈ ಥರ ನೀರು ಬಂದರೆ ಸಾಕಾಗುತ್ತೆ, ಇಷ್ಟ ಆದರೆ ಸಾಕು. ಇನ್ನು ಈಗಾಗಲೇ ಪಾಯಸಕ್ಕೆ ಇಟ್ಟಿರುವಂತಹ ಗೆಣಸಿನ ಪೀಸು ಕೂಡ ರೆಡಿಯಾಗಿದೆ, ಬೆಂದು ರೆಡಿಯಾಗಿದೆ. ಅದಕ್ಕೆ ನಾವೀಗ ಅಕ್ಕಿ ಹಿಟ್ಟಿನ ಮಿಶ್ರಣನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಕ್ಕಿ ಹಿಟ್ಟು ಹಾಕುವಾಗ ಲೋ ಫ್ಲೇಮಲ್ಲೇ ಇಟ್ಟುಕೊಳ್ಳಿ ಉರಿನ. ಹಾಕಿದ ತಕ್ಷಣವೇ ಅದು ಗಟ್ಟಿ ಆಗುತ್ತೆ, ಥಿಕ್ನೆಸ್ ಬರುತ್ತೆ. ಅದಕ್ಕೋಸ್ಕರ ಲೋ ಫ್ಲೇಮಲ್ಲೇ ಇಟ್ಟುಕೊಂಡು ಹೀಗೆ ಕೈ ಆಡಿಸ್ತಾನೆ ಇರಿ. ತಳ ಹಿಡಿಯದಂತೆ ನೋಡ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕಿದ ನಂತರ ತಳ ಸೀದು ಹೋಗುತ್ತೆ ಒಂದೊಂದು ಸರಿ. ಅದಕ್ಕೋಸ್ಕರ ಕಡಿಮೆ ಉರಿಯಲ್ಲೇ ಇಟ್ಟುಕೊಂಡು 2 ನಿಮಿಷಗಳ ಕಾಲ ಹಾಗೆಯೇ ಬಿಡಿ, ಆವಾಗ ಬೆಂದು ರೆಡಿಯಾಗಿರುತ್ತೆ.
ಇನ್ನು ಅದರ ಜೊತೆಗೆ ಸಿಹಿ ಬೆಲ್ಲ ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಳ್ಬೋದು. ನಾನಿಲ್ಲಿ 2 ಪೀಸ್ ಆಗೋಷ್ಟು ಬೆಲ್ಲನ ತಗೊಂಡಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಅಷ್ಟೇ ಉಪ್ಪು, ಪಿಂಚಷ್ಟು ಉಪ್ಪನ್ನು ಹಾಕಿದ್ದೀನಿ. ಆಮೇಲೆ ಏಲಕ್ಕಿ ಪೌಡರನ್ನು ಹಾಕಿದ ನಂತರ ಕೊನೆಯಲ್ಲಿ ಕಾಯಿ ಹಾಲನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಜಸ್ಟ್ ಇನ್ನೇನು ಒಂದು ಕುದಿ ಬಂದರೆ ಸಾಕಾಗತ್ತೆ. ಅಷ್ಟಾದರೆ ಪಾಯಸ ರೆಡಿ ಆಯಿತು. ಈಗಲೂ ಅಷ್ಟೇ ಕಾಯಿ ಹಾಲೆಲ್ಲ ಹಾಕಿದ ನಂತರ ಕಡಿಮೆ ಉರಿಯಲ್ಲೇ ಇಟ್ಕೊಂಡು ಕುದಿಯಲಿ. ಇದು ತಳ ಎಲ್ಲ ಹಿಡಿದು ಹೋಗದೇ ಇರೋ ಥರ ನೋಡ್ಕೊಳ್ಳಿ ಆದಷ್ಟು. ಅಕ್ಕಿ ಹಿಟ್ಟು ಹಾಕಿದ ನಂತರ ಸ್ವಲ್ಪ ದಪ್ಪ ಆಗುತ್ತಲ್ಲ, ಅದು ಥಿಕ್ನೆಸ್ ಬಂದಾಗ ತಳ ಹಿಡಿಯುವ ಸಾಧ್ಯತೆ ಇದೆ. ಅದಕ್ಕೋಸ್ಕರ ಹೀಗೆ ಕೈ ಆಡಿಸ್ತಾನೆ ಇರಬೇಕು. ಆಗಲೇ ಹಾಕಿರುವಂತಹ ಬೆಲ್ಲ ಎಲ್ಲ ಕರಗಬೇಕು. ಸ್ವಲ್ಪ ಹೊತ್ತಷ್ಟೇ ಇಟ್ಟರೆ ಸಾಕು ಸ್ಟವ್ವಲ್ಲಿ. ಇನ್ನು ಇದರ ಮೇಲಿಂದ ಗೆಣಸಿನ ಪಾಯಸ ಅಂತ ಆಗುವಾಗ ನಿಮಗೆ ಗೋಡಂಬಿ ಅಥವಾ ದ್ರಾಕ್ಷಿ ಬೇಕು ಅಂತಂದರೆ ಹುರ್ಕೊಂಡು ಹಾಕ್ಬೋದು ತುಪ್ಪದಲ್ಲಿ. ಮಾಮೂಲಿಯಾಗಿ ಗೆಣಸಿನ ಪಾಯಸಕ್ಕೆ ಆ ಥರದ್ದೆಲ್ಲ ಹಾಕಿದರೆ ಅಷ್ಟು ಚೆನ್ನಾಗಿ ಬರಲ್ಲ. ಹೀಗೆ ಬಿಡಬೇಕು. ಈಗಾಗಲೇ ಕುದ್ದಿದೆ, ಪಾಯಸ ರೆಡಿಯಾಗಿದೆ. ಇನ್ನು ಇದನ್ನು ತೆಗೆದು ಸರ್ವಿಂಗ್ ಬೌಲಿಗೆ ನಾವು ಹಾಕೋಣ. ಪ್ರತಿಯೊಂದು ಪದಾರ್ಥನೂ ಅಷ್ಟೇ ಊಟದ ಜೊತೆಗೆ ಬಹಳನೇ ಚೆನ್ನಾಗಿರುತ್ತೆ. ಪಲ್ಯ, ಸಾರು, ಆಮೇಲಿಂದ ಹುರುಳಿಕಾಳಿನ ಚಟ್ನಿ ಇರ್ಬೋದು. ಸಾರಂತೂ ಬಹಳನೇ ಸೂಪರ್ ಆಗಿರುತ್ತೆ ಅನ್ನದ ಜೊತೆಗೆ. ಆಮೇಲಿಂದ ಸಲಾಡ್ ಆಗಿರ್ಬೋದು, ತಂಬಳಿ, ಆಮೇಲಿಂದ ಗಸಿ ಕೂಡ ಅಷ್ಟೇ ತುಂಬಾ ಟೇಸ್ಟ್ ಆಗಿರುತ್ತೆ. ಇವಿಷ್ಟು ಸಂಡೇಗಾಗಿ ಮಾಡಿರುವಂತಹ ಸ್ಪೆಷಲ್ ರೆಸಿಪಿಗಳು. ಪ್ರತಿಯೊಂದು ಪದಾರ್ಥಗಳು ಆರೋಗ್ಯಕ್ಕೆ ಬಹಳನೇ ಒಳ್ಳೆಯದು. ಅದರ ಮೇಲಿಂದ ಹುರುಳಿಕಾಳಿನ ಚಟ್ನಿ ಆಗಿರ್ಬೋದು, ಸಲಾಡ್ ಆಗಿರ್ಬೋದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ನೋಡ್ಕೊಂಡು ಬಂದ್ರಿ ಅಲ್ವಾ ಸಂಡೇಸ್ ಲಂಚ್ ರೆಸಿಪಿಗಳನ್ನು. ಮನೆಯಲ್ಲಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಆಮೇಲೆ ಕಾಮೆಂಟ್ ಮೂಲಕ ನನಗೆ ತಿಳಿಸಿ ಹೇಗೆ ಬಂತು ಅಂತ. ಮೊದಲೇ ಬಾರಿಗೆ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಮುಂದಿನ ಇನ್ನೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ.